ಧರ್ಮಸ್ಥಳ ಪ್ರಕರಣ. ಬಹುಪಾಲು ಮೇನ್‌ಸ್ಟ್ರೀಮ್ ಮಾಧ್ಯಮಗಳು ತನ್ನದೇ ಆದಂತಹ ಸುದ್ದಿಯನ್ನು ಪ್ರಕಟಿಸ್ತಿವೆ. ಎಲ್ಲವೂ ಬುರುಡೆ, ಏನೂ ಇಲ್ಲ ಅಂತ. ಆದರೆ ಇಲ್ಲಿ ಎರಡು ಪ್ರಕರಣ ನೋಡಿ. ಒಂದು ಇದೇ ಸರ್ಕಾರಕ್ಕೆ ಬಂದಂತಹ ದೂರುದಾರನ ಒಂದು ದೂರು, ಅದು ಚಿನ್ನಯ್ಯನದ್ದು. ಮತ್ತೊಂದು ದೂರು, ಅದು ಸುಜಾತಾ ಭಟ್ ಅವರ ದೂರು. ಎರಡನ್ನೂ ಕೂಡ ಸತ್ಯಾಸತ್ಯತೆಯನ್ನು ತಿಳಿಯಲಿಕ್ಕೆ ತನಿಖೆ ನಡೆಸೋದಕ್ಕೆ SIT ರಚನೆ ಮಾಡಿತ್ತು. ಅಲ್ಲಿ ಸುಜಾತಾ ಭಟ್ ಅನ್ನುವಂತಹ ವೃದ್ಧೆ ಅಥವಾ ಏನೇ ಇರಬಹುದು, ಅವರು ನೇರ ಇಲ್ಲ ನಾನು ಹೇಳಿದ್ದು ಇದಲ್ಲ ಇದು ಅಂತ ಹೇಳಿದ್ರು. ಮಾಧ್ಯಮಗಳ ಮುಂದೆ ಕೂಡ ಅದನ್ನು ಒಪ್ಕೊಂಡ್ರು. ಎಲ್ಲವೂ ಕೂಡ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇತ್ತು. ಆದರೆ ಚಿನ್ನಯ್ಯನ ಪ್ರಕರಣ ಅದಕ್ಕೆ ಉಲ್ಟಾ ಆಗಿತ್ತು. ಅಧಿಕೃತವಾಗಿ SIT ಎಲ್ಲೂ ಕೂಡ ಏನನ್ನೂ ಹೇಳಲಿಲ್ಲ. ಇಲ್ಲಿ ಒಬ್ಬ ಸುಜಾತಾ ಭಟ್ ಅವರ ಕೇಸನ್ನು SIT ತೆಗೆದು ಹಾಕತ್ತೆ, ಅಲ್ಲಿ ಹುರುಳಿಲ್ಲ ಅಂತ ಅನ್ನೋದೇ. ಆದರೆ ಒಬ್ಬ ಚಿನ್ನಯ್ಯನ ಪ್ರಕರಣವನ್ನು ಆ ರೀತಿ ತೆಗೆದು ಹಾಕದೆ 228 BNS ಮತ್ತು 229 ಸುಳ್ಳು ಸಾಕ್ಷಿ ಒದಗಿಸಿದ್ದು ಮತ್ತು ಸುಳ್ಳು ಸಾಕ್ಷಿ ಸೃಷ್ಟಿಸಿದ್ದು ಆರೋಪದ ಅಡಿಯಲ್ಲಿ, ಸೆಕ್ಷನ್ಗಳ ಅಡಿಯಲ್ಲಿ ಅವರನ್ನು ಅರೆಸ್ಟ್ ಮಾಡ್ಕೋತಾರೆ, ಕೇಸ್ ಲಾಡ್ಜ್ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಅವರು ಹೇಳಿಕೆಗಳನ್ನು ತಗೋತಾರೆ. ಒಬ್ಬ ಸುಜಾತಾ ಭಟ್ಗೆ ಒಂದು ಲೆಕ್ಕ, ಒಬ್ಬ ಚಿನ್ನಯ್ಯ, ದಲಿತ ಚಿನ್ನಯ್ಯನಿಗೆ ಮತ್ತೊಂದು ಲೆಕ್ಕ. ಯಾಕೆ? ಸಾಕಷ್ಟು ಕಡೆ ಈ ವಿಚಾರ ಚರ್ಚೆಗಳಾಗ್ತಿದೆ. SIT ಈಗಲೂ ಕೂಡ ಏನು ಹೇಳಿದೆ, ಏನು ಹೇಳಿಲ್ಲ, ಎಲ್ಲವೂ ಕೂಡ ಸ್ಪಷ್ಟ. ಮೇನ್‌ಸ್ಟ್ರೀಮ್ ಮಾಧ್ಯಮಗಳು ಹೇಳಿರುವಂಥದ್ದು ಎಷ್ಟರ ಮಟ್ಟಿಗಿನ ನಿಜವೋ ಎಷ್ಟರ ಮಟ್ಟಿಗಿನ ಸುಳ್ಳು ಅನ್ನೋದನ್ನು ಸಾಕ್ಷಾತ್ SIT ಅತ್ಯಂತ ಸ್ಪಷ್ಟವಾಗಿ ಅಧಿಕೃತವಾಗಿ ಹೇಳೋ ತನಕ ಕ್ಲಾರಿಟಿ ಸಿಗೋದಿಲ್ಲ. ಆದರೆ ಇಲ್ಲಿ ಯಾಕಂದರೆ ಕೇಸ್ ವಾಪಸ್ ತಗೊಳ್ಳೋದಕ್ಕೆ, FIR ಸ್ಕ್ವಾಶ್ ಮಾಡೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಥವಾ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ವಿಠಲ್ಗೌಡ ಇವರೆಲ್ಲರೂ ಕೂಡ ಹೋಗಿದ್ರು ಅನ್ನುವಷ್ಟರ ಮಟ್ಟಿಗೆ ಮೇನ್‌ಸ್ಟ್ರೀಮ್ ಮಾಧ್ಯಮಗಳು ಒಂದು ಸುದ್ದಿಯನ್ನು ಬಿತ್ತರಿಸಿದ್ವು. ಆದರೆ ಹೈಕೋರ್ಟ್ ಮಟ್ಟಣ್ಣನವರ್, ತಿಮ್ರೋಡಿ, ಜಯಂತ್ ವಿಠಲಗೌಡಗೆ ಕಿರುಕುಳ ನೀಡದಂತೆ SITಗೆ ಸೂಚನೆಯನ್ನು ನೀಡಿರುವಂತಹ ಸ್ಫೋಟಕ ವಿಚಾರ ಈಗ ಬೆಳಕಿಗೆ ಬಂದಿದೆ. ಈ ವಿಚಾರವನ್ನು ಯಾವ ಮೇನ್‌ಸ್ಟ್ರೀಮ್ ಮಾಧ್ಯಮವೂ ಕೂಡ ಹೇಳೋದಿಲ್ಲ. ಸತ್ಯ ಏನನ್ನು ಹೇಳಬೇಕು? ಯಾಕಂದರೆ SIT ಏನು ಮಾಡುತ್ತೋ ಅದೇ ಸರಿ. ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಅದೇನು ಮಾಡುತ್ತೋ ಅದನ್ನು ಒಪ್ಪಬೇಕಾಗುತ್ತದೆ. ಒಂದು ವೇಳೆ ಅಲ್ಲಿ ತಕರಾರಿದ್ದರೆ ಮೇಲ್ಪೀಠಗಳಿಗೆ ಹೋಗಿ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೆಚ್ಚಿನ ನ್ಯಾಯ ಕೋರಬಹುದು. ಯಾಕಂದರೆ ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹಗಳನ್ನು ಹೂಳಿರುವ ಪ್ರಕರಣದ ಬಗ್ಗೆ ವಿಶೇಷ ತನಿಖಾ ತಂಡ ನಡೆಸುತ್ತಿದ್ದ ತನಿಖೆಗೆ ಕರ್ನಾಟಕ ಹೈಕೋರ್ಟ್ ತಡೆ ನೀಡಿದೆ. ಅಲ್ಲದೆ ಪ್ರಕರಣದಲ್ಲಿ ದೂರುದಾರರಾಗಿರುವ ವಿಠಲಗೌಡ, ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಜಯಂತ್ ಅವರುಗಳಿಗೆ ಕಿರುಕುಳ ನೀಡಬಾರದು ಅಂತ ಪೊಲೀಸರಿಗೆ ಸೂಚಿಸಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ತಮ್ಮ ವಿರುದ್ಧ ದಾಖಲಿಸಿರುವ ಪ್ರಕರಣ ರದ್ದು ಕೋರಿ ಅರ್ಜಿದಾರರಾದ ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ, ಜಯಂತ್ ಮತ್ತು ವಿಠಲ್ಗೌಡ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನು ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಏಕಸದಸ್ಯ ಪೀಠ ವಿಚಾರಣೆ ನಡೆಸಿತ್ತು. ವಾದ ಆಲಿಸಿದ ಪೀಠವು ಪ್ರಕರಣದ ತನಿಖೆಗೆ ನವೆಂಬರ್ 12ರವರೆಗೆ ತಡೆ ನೀಡಿತ್ತಲ್ಲದೆ ಅರ್ಜಿದಾರರಿಗೆ ಕಿರುಕುಳ ನೀಡದಂತೆ ಪೊಲೀಸರಿಗೆ ನಿರ್ದೇಶನ ನೀಡಿದೆ. ಜೊತೆಗೆ SIT ಸೇರಿದಂತೆ ಎಲ್ಲ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೊಳಿಸಿ ಆಕ್ಷೇಪಣೆಗಳನ್ನು ಸಲ್ಲಿಸುವಂತೆ ಸೂಚನೆ ನೀಡಿ ವಿಚಾರಣೆಯನ್ನು ಮುಂದೂಡಿದೆ ನವೆಂಬರ್ 12ಕ್ಕೆ. ವಿಚಾರಣೆಯ ಕೊನೆಯಲ್ಲಿ ಅರ್ಜಿದಾರರ ಪರ ವಕೀಲ S ಬಾಲಕೃಷ್ಣನ್ ಅವರು ಅರ್ಜಿದಾರರನ್ನು ಬಂಧಿಸದಂತೆ ಮಧ್ಯಂತರ ರಕ್ಷಣೆ ನೀಡಬೇಕು ಅಂತ ಕೋರಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಮಧ್ಯಂತರ ಆದೇಶ ಮಾಡಿದೆ. ಇದಕ್ಕೂ ಮುನ್ನ ವಾದಿಸಿದ ಅರ್ಜಿದಾರರಿಗೆ ಈಗಾಗಲೇ 9 ಬಾರಿ ನೋಟಿಸ್ ಜಾರಿಗೊಳಿಸಿ ವಿಚಾರಣೆ ನಡೆಸಲಾಗಿದೆ. ಆದರೆ FIRನಲ್ಲಿ ಅವರನ್ನು ಆರೋಪಿಗಳು ಅಂತ ಉಲ್ಲೇಖಿಸಿಲ್ಲ. ಖುದ್ದಾಗಿ ನೋಟಿಸ್ ಜಾರಿ ಮಾಡದೆ ವಾಟ್ಸಪ್, ಇಮೇಲ್ ಮೂಲಕ ನೀಡಿದ್ದಾರೆ. ಜೊತೆಗೆ BNSS ಸೆಕ್ಷನ್ 35/3 ಅಡಿಯಲ್ಲಿ ಸಮನ್ಸ್ ನೀಡಲಾಗಿದೆ. SIT ಸಮನ್ಸ್ ನೀಡಿರುವುದು ಕಾನೂನು ಬಾಹಿರ. ಅರ್ಜಿದಾರರು ಆರೋಪಿಗಳೂ ಅಲ್ಲ, ಸಾಕ್ಷಿಗಳೂ ಅಲ್ಲ. ಹೀಗಾಗಿ ನೋಟಿಸ್ ರದ್ದುಗೊಳಿಸಬೇಕು ಅಂತ ಕೋರಿದ್ರು. ಅಲ್ಲದೆ ರಾಜಕೀಯ, ಧಾರ್ಮಿಕ, ಸಂಘಟನಾತ್ಮಕ ವೈರತ್ವದಿಂದ ನೋಟಿಸ್ಗಳನ್ನು ನೀಡಲಾಗಿದೆ. ಇದೀಗ 10ನೇ ನೋಟಿಸ್ ನೀಡಿ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೆ ಕೂರಿಸಿರುತ್ತಾರೆ. ಈಗಾಗಲೇ 150 ಗಂಟೆಗೂ ಅಧಿಕ ಕಾಲ ದೂರುದಾರರನ್ನು ವಿಚಾರಣೆ ನಡೆಸಲಾಗಿದೆ. ಆರಂಭದಲ್ಲಿ BNS ಸೆಕ್ಷನ್ 211(a) ಅಡಿ FIR ದಾಖಲಿಸಿ ನಂತರ ಬೇರೆ ಸೆಕ್ಷನ್ ಸೇರಿಸಿದ್ದಾರೆ.
ಅದು 2.5 ತಿಂಗಳ ನಂತರ ಹೊಸ ಸೆಕ್ಷನ್ಗಳ ಸೇರ್ಪಡೆ ಮಾಡಲಾಗಿದೆ ಅಂತ ಹೇಳಿರುವಂಥದ್ದು ಗಮನಾರ್ಹ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅರ್ಜಿದಾರರ ಪರ ವಾದಿಸಿದ ವಕೀಲ ದೀಪಕ್ ಖೋಸ್ಲಾ ಅವರು ಅರ್ಜಿದಾರರ ವಿರುದ್ಧ FIR ದಾಖಲಿಸಿದ್ದೇ ಕಾನೂನು ಬಾಹಿರ, ಮ್ಯಾಜಿಸ್ಟ್ರೇಟ್ ಆದೇಶವಿಲ್ಲದೆ FIR ದಾಖಲಿಸಬಾರದಿತ್ತು ಅಂತ ಹೇಳಿರುವಂಥದ್ದು ಇಲ್ಲಿ ಮುಖ್ಯ ಆಗತ್ತೆ. ಆಗ ನ್ಯಾಯಾಲಯವು ಇಷ್ಟೊಂದು ಪೊಲೀಸ್ ನೋಟಿಸ್ ಯಾಕೆ ಕೊಟ್ಟಿದ್ದೀರಾ, ಪ್ರತಿದಿನ ಒಂದೊಂದು ನೋಟಿಸ್ ನೀಡುತ್ತಿರುವುದು ಯಾಕೆ ಅಂತ ಸರ್ಕಾರವನ್ನು ಪ್ರಶ್ನೆ ಮಾಡಿದೆ. SIT ಪರ ಹೆಚ್ಚುವರಿ ಸರ್ಕಾರಿ ಅಭಿಯೋಜಕ BN ಜಗದೀಶ್ ಅವರು ಅರ್ಜಿದಾರರ ಪ್ರಚೋದನೆ ಹಿನ್ನೆಲೆ ಚಿನ್ನಯ್ಯ ದೂರು ನೀಡಿದ್ದಾನೆ. ನಂತರ CRPC ಸೆಕ್ಷನ್ 164 ಅಡಿಯಲ್ಲಿ ಅರ್ಜಿದಾರರ ಮೇಲೆ ಆರೋಪ ಮಾಡಿದ್ದಾನೆ. ಧರ್ಮಸ್ಥಳ ಗ್ರಾಮದ 20 ಕಡೆ ಅಗೆದು ಪರಿಶೀಲನೆ ನಡೆಸಲಾಯಿತು. ಅನಂತರ ಆರೋಪ ಬಹುತೇಕ ಸುಳ್ಳು ಎಂದು ದೃಢಪಟ್ಟ ಹಿನ್ನೆಲೆಯಲ್ಲಿ ದೂರುದಾರರನ್ನು ಆರೋಪಿಗಳನ್ನಾಗಿ ಮಾಡಿ ನೋಟಿಸ್ ನೀಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಅವರು ವಾದದಲ್ಲಿ ಹಂಚಿಕೊಂಡಿರುವಂಥದ್ದು. ಆಗ ನ್ಯಾಯಾಲಯ ಏನು ಹೇಳ್ತು, ಪ್ರತ್ಯೇಕ FIR ದಾಖಲಿಸಬಹುದಿತ್ತಲ್ಲವೇ ಅಂತ ಪ್ರಶ್ನೆ ಮಾಡಿದೆ. ಅದಕ್ಕೆ ಜಗದೀಶ್ ದಾಖಲಿಸಿರುವ FIR ಏನಿತ್ತು ಅದರಲ್ಲೇ ತನಿಖೆ ಮುಂದುವರಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನೋದನ್ನು ಜಗದೀಶ್ ಅವರು ಕೋರ್ಟ್ ಮುಂದೆ ಹೇಳಿರುವಂಥದ್ದು. ಯಾಕಂದರೆ ಸೆಕ್ಷನ್ 35/3 ಅಡಿ ನೋಟಿಸ್ ಜಾರಿಗೊಳಿಸಿದ ಬಳಿಕ ಅರ್ಜಿದಾರರು ಬಂದಿಲ್ಲ. ಇದೀಗ ಹೊಸದಾಗಿ 35/3 ಅಡಿಯಲ್ಲಿ ನೋಟಿಸ್ ಜಾರಿಗೊಳಿಸಲಾಗಿದೆ. ಅರ್ಜಿದಾರರು ನ್ಯಾಯಾಲಯ ಕಾನೂನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಅವರ ಪ್ರಚೋದನೆ ಮೇರೆಗೆ ಚಿನ್ನಯ್ಯ ದೂರು ನೀಡಿದ್ದು ಇದೀಗ ಅವರು ತನಿಖೆಗೆ ಸಹಕರಿಸುತ್ತಿಲ್ಲ. ಆ ಮೂಲಕ ರಾಜ್ಯದ ಆಡಳಿತ ಯಂತ್ರವನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಇಡೀ ವ್ಯವಸ್ಥೆಯ ಮೇಲೆ ಸವಾರಿ ಮಾಡಲು ಹೊರಟಿರುವ ಇಂಥವರ ವಿರುದ್ಧ ತನಿಖೆ ಮುಂದುವರಿಸೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನ್ಯಾಯಾಲಯವನ್ನು ಕೋರಿದ್ರು. ಇದೆಲ್ಲ ಒಂದು ಕಡೆ ಕೋರ್ಟು ಕೂಡ ಸ್ಪಷ್ಟವಾಗಿ ಹೇಳಿದೆ. ಎಲ್ಲೆಲ್ಲಿ SIT ಎಡವಿರಬಹುದು ಅನ್ನುವಂತಹ ಚರ್ಚೆಗಳು, ವಾದ ಪ್ರತಿವಾದಗಳಾಗಿವೆ. ಇದರ ಮಧ್ಯೆ ಮತ್ತೊಂದು ಸ್ಫೋಟಕ ಸುದ್ದಿ ಏನಂದರೆ, ಸಾವುಗಳಲ್ಲಿ ಗುರುತು ಪತ್ತೆಯಾಗದ 38 ಪ್ರಕರಣ ಸಂಬಂಧ ಬೆಳತಂಗಡಿ ಅಥವಾ ಧರ್ಮಸ್ಥಳ ಠಾಣೆಗಳಲ್ಲಿ UDR ದಾಖಲಿಸಿರುವ ವಿವರಗಳು ವಿಶೇಷ ತನಿಖಾ ತಂಡಕ್ಕೆ ಲಭ್ಯವೇ ಆಗಿಲ್ಲ. ಅಲ್ಲಿಗೆ 38 ಪ್ರಕರಣಗಳ ಕತೆ ಏನಾಯಿತು, ಯಾಕಾಯಿತು? ಧರ್ಮಸ್ಥಳ ಬೆಳವಣಿಗೆಯ ಏನು ಪ್ರಕರಣ ಇತ್ತು, ಈ ಸಾಮೂಹಿಕ ಒಂದು ಸಂಸ್ಕಾರ ಪ್ರಕರಣ ಇತ್ತು. ತನಿಖೆ ವೇಳೆ SIT ಅವರು ಸ್ಥಳೀಯ ಗ್ರಾಮ ಪಂಚಾಯಿತಿ 3 ದಶಕಗಳಲ್ಲಿ ವಿಲೇವಾರಿ ಮಾಡಿದ ಶವಗಳ ವಿವರ ಕಲೆ ಹಾಕಿತ್ತು. ಇದೇ ಅವಧಿಯಲ್ಲಿ ಬೆಳತಂಗಡಿ, ಯಾಕಂದರೆ ಧರ್ಮಸ್ಥಳ ಸ್ಟೇಷನ್ ಆಗೋಕ್ಕಿಂತ ಮುಂಚೆ ಬೆಳತಂಗಡಿ ಸುಪರ್ದಿಯಲ್ಲಿತ್ತು, ಪೊಲೀಸ್ ಸ್ಟೇಷನ್ ಸುಪರ್ದಿಯಲ್ಲಿ, ಮತ್ತು ಧರ್ಮಸ್ಥಳ ಠಾಣೆಗಳಲ್ಲಿ ದಾಖಲಾದ UDR ಪ್ರಕರಣಗಳ ವಿವರ ಕಲೆ ಹಾಕಿದ್ರು. ಎರಡನ್ನ ತಾಳೆ ಹಾಕಿದಾಗ ಕೆಲ ಪ್ರಕರಣಗಳ ದಾಖಲೆ ಇಲ್ಲದಿರುವುದು ತಿಳಿದು ಬಂದಿತ್ತು. ತಾಳೆ ಹಾಕಿ ನೋಡಿದಾಗ 38 ಪ್ರಕರಣಗಳಲ್ಲಿ ಸ್ಥಳೀಯ ಠಾಣೆಗಳಲ್ಲಿ ದಾಖಲೆಗಳು ಸಿಕ್ಕಿಲ್ಲ. ಇಂತಹ ಪ್ರಕರಣಗಳು ಹೆಚ್ಚಾಗಬಹುದು. ಕೆಲವು 2-3 ದಶಕಗಳಿಗಿಂತಲೂ ಹಳೆಯ ಪ್ರಕರಣಗಳಾಗಿದ್ದು ದಾಖಲೆಗಳು ಕಳೆದು ಹೋಗಿರುವ ಸಾಧ್ಯತೆ ಇವೆ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಿರುವಂಥದ್ದು. ಆದರೆ ಮೃತದೇಹ ಪತ್ತೆಯಾದಾಗ ಗುರುತು ಪತ್ತೆಯಾಗದಿದ್ದರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಮೂಲಕವೇ ವಿಲೇವಾರಿ ಮಾಡಲಾಗುತ್ತೆ. ಆದರೆ ಆ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ UDR ದಾಖಲಾಗಲೇಬೇಕು. ಪೊಲೀಸರು ಲಿಖಿತ ಮಾಹಿತಿ ನೀಡಿದ ಬಳಿಕವೇ ಗ್ರಾಮ ಪಂಚಾಯಿತಿಯವರು ಅಂತಹ ಮೃತದೇಹಗಳನ್ನು ಸಂಸ್ಕಾರ ಮಾಡಬೇಕು ಅನ್ನುವಂಥದ್ದು ನಿಯಮ ಮತ್ತು ಕಾನೂನು. ಪೊಲೀಸ್ ಠಾಣೆಯಲ್ಲಿ UDR ದಾಖಲಾಗದೆಯೇ ಯಾವುದಾದ್ರೂ ಮೃತದೇಹವನ್ನು ಗ್ರಾಮ ಪಂಚಾಯಿತಿಯವರು ವಿಲೆ ಮಾಡಿದ್ದರೆ ಅದು ಗಂಭೀರ ಲೋಪ. ಅಂತಹ ಲೋಪ 38 ಕೇಸ್ಗಳಲ್ಲಿ ಈಗ ಕಾಣಿಸ್ತಿರುವಂಥದ್ದು. UDR ಪ್ರಕರಣಗಳಲ್ಲಿ ಮೃತದೇಹಗಳ ಮರಣೋತ್ತರ ಪರೀಕ್ಷೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಪೊಲೀಸ್ ಠಾಣೆಗಳಲ್ಲೂ ರಕ್ಷಿಸಿಡಬೇಕು ಅನ್ನುವಂಥದ್ದು ನಿಯಮ. SIT ಮೂಲಗಳು ಕೂಡ ಅದನ್ನೇ ಹೇಳ್ತಿರುವಂಥದ್ದು. ಆದರೆ 38 ಕೇಸ್ಗಳಲ್ಲಿ ಯಾವ ದಾಖಲೆಯೂ ಇಲ್ಲ ಅನ್ನೋದಾದರೆ ಚಿನ್ನಯ್ಯನ ಆರೋಪ ಪೂರ್ಣ ಪ್ರಮಾಣದ್ದು ಸುಳ್ಳು ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕೋರ್ಟ್ ಕೂಡ ಇದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಿದೆ. ಆದರೆ SIT ಅಧಿಕೃತವಾಗಿ ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡುವಂತಹ ರಿಪೋರ್ಟ್ ಧರ್ಮಸ್ಥಳ ಪ್ರಕರಣಗಳ ಸತ್ಯಾಸತ್ಯತೆ, ಚಿನ್ನಯ್ಯನ ಹೇಳಿಕೆಯಲ್ಲಿನ ಸತ್ಯಾಸತ್ಯತೆ ಮತ್ತು ಈ ಎರಡಕ್ಕೂ ಮಧ್ಯೆ ಹಾಗೆ ಬಂದು ಹೀಗೆ ಹೋದ ಸಲೀಸಾಗಿ ಜಾರಿಕೊಂಡ ಅನನ್ಯ ಭಟ್ ಅನ್ನುವಂತಹ ಕೇಸ್, ಆ ಕೇಸನ್ನು SIT ತನಿಖಾಧಿಕಾರಿಗಳು ನೋಡಿದ ರೀತಿ, ಒಬ್ಬ ದಲಿತ ಚಿನ್ನಯ್ಯನ ಕೇಸನ್ನು ನೋಡಿದ ರೀತಿ, ಈ ಕಾನೂನಿನ ಚೌಕಟ್ಟಿನಲ್ಲಿ ಯಾರಿಗೆ ಎಂತಹ ನ್ಯಾಯ ಸಿಗ್ತಿದೆ ಅನ್ನುವಂತಹ ಎಲ್ಲ
ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಆದರೆ ಇಲ್ಲಿ ಎಮೋಷನ್ಸ್ಗಿಂತ ಮುಖ್ಯ ಎವಿಡೆನ್ಸ್ ಮುಖ್ಯ ಆಗತ್ತೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂತಹ ಏನು ದೊಡ್ಡ ಸಾಲಿದೆ, ಮಾತಿದೆ, ಅದು ನಿಜವಾಗಬೇಕಾಗಿದೆ. ಸತ್ಯಮೇವ ಜಯತೆ ಅನ್ನೋದು ಎಷ್ಟು ಮುಖ್ಯನೋ ಇಲ್ಲಿ ನೊಂದವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಮುಖ್ಯ ಆಗತ್ತೆ, ಅದು ಸಾಕ್ಷ್ಯಗಳ ಆಧಾರದ ಮೇಲೆ.